ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಕತೆ ಜೀವನದ ಬೆನ್ನೆಲುಬು. ರವಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಯ ಎದುರು ಕ್ರಿಕೆಟ್ ಬಾಲ್ ಅನ್ನು ಹಿಡಿದು ಒಂಟಿಯಾಗಿ ಆಡುತ್ತಿದ್ದನು. ದೀಪ ಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ತನ್ನ ತಂದೆಯನ್ನು ಹುಡುಕುತ್ತಿದ್ದಳು. ಗಿರಿಜಾ ಅಡಿಗೆ ಮನೆಯಲ್ಲಿ ಕುಳಿತು ಬೆರಳಿನಲ್ಲಿ ತಾಳವಾಡಿಸುತ್ತಾ ತನ್ನ ಪತಿ ನಾರಾಯಣನನ್ನ ನೆನಪಿಸಿಕೊಳ್ಳುತ್ತಿದ್ದಳು. ನಾರಾಯಣ ತನ್ನ ಹೃದಯ ಬಡಿತವನ್ನು ನಿಲ್ಲಿಸಿದಾಗ ಆಸ್ಪತ್ರೆಯಲ್ಲಿನ ಪ್ರಕಾಶಮಾನವಾದ ದೀಪಗಳು ಇದ್ದರೂ ಕೂಡ ಕತ್ತಲೆಯಾಗಿ ಕಂಡವು. ಗಿರಿಜಾ ನಾರಾಯಣನ ಕೈಯನ್ನು ಬಿಡಲು ಸಾಧ್ಯವಾಗದೆ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆಕೆಯ ಕಣ್ಣುಗಳು ಒದ್ದೆಯಾಗಿದ್ದವು ಮತ್ತು ಆಕೆಯ ಹೃದಯವು ಒಡೆದು ಹೋಗುತ್ತಿದ್ದಂತೆ ಭಾಸವಾಗುತ್ತಿತ್ತು. ತಂದೆ ಎಂಬ ಆಧಾರವನ್ನು ಕಳೆದುಕೊಂಡ ಕುಟುಂಬ ಏನು ಮಾಡಬೇಕು ಎಂದು ತಿಳಿಯದಂತಾಯಿತು. ತಾಯಿಯಾದ ಗಿರಿಜಾ ಇಷ್ಟೊಂದು ಶ್ರಮ ಪಡುವ ಪತಿಯನ್ನು ಕಳೆದುಕೊಂಡ ನೋವಿನಲ್ಲಿ ತೀವ್ರ ಆಘಾತದಿಂದ ಹಾಸಿಗೆ ಹಿಡಿದರು. ರವಿಯ ಮೇಲೆ ಹೊಣೆಯ ಬೆಟ್ಟ ಬಿದ್ದಿತು. ತಂಗಿಯನ್ನು ಓದಿಸಲು, ತಾಯಿ ಆರೋಗ್ಯವನ್ನು ನೋಡಿಕೊಳ್ಳಲು ಮತ್ತು ಮನೆಗೆ ಹಣಕಾಸು ಒದಗಿಸಲು ರವಿಯು ದಿನವೂ ಹಗಲು ರಾತ್ರಿ ದುಡಿಯಬೇಕಾಯಿತು. ರವಿಗೆ ಇನ್ನೂ 18 ವರ್ಷ. ಕಾಲೇಜು ಹೋಗುವ ಆಸೆ, ಸ್ನೇಹಿತರೊಂದಿಗೆ ನಗುಮುಖಿಯಾಗಿರಬೇಕೆಂಬ ಬಯಕೆ, ಉತ್ಸಾಹದಿಂದ ಓಡಾಡುವ ಆಸೆ ಅವನಲ್ಲಿತ್ತು. ಆದರೆ ತಾಯಿ ಗಿರಿಜಾ ಹಾಸಿಗೆಯಿಂದಲೇ ರವಿ ಸ್ಥಿತಿ ನೋಡಿ, ನೀನು ಹೀಗೆ ತೊಡಗಿಸಿಕೊಂಡರೆ ನಿನ್ನ ಸ್ವಂತ ಜೀವನವೇ ಕಳೆದು ಹೋಗುತ್ತದೆ ಎಂದು ಬೇಸರದಿಂದ ಹೇಳುತ್ತಿದ್ದರು. ತಾಯಿಯ ಔಷಧ, ತಂಗಿಯ ಶಿಕ್ಷಣ ಮತ್ತು ಮನೆಯ ಜವಾಬ್ದಾರಿಯನ್ನು ಹೇಗಾದರೂ ನಿಭಾಯಿಸಬೇಕೆಂಬ ಒತ್ತಡ ರವಿಯ ಮೇಲೆ ಹೆಚ್ಚಿತ್ತು. ದೀಪ ಶಾಲೆಯಲ್ಲಿ ಓದುತ್ತಿದ್ದಳು. ಮಧುರ ಕ್ಷಣಗಳನ್ನು ಕಾಣುತ್ತಾ ಅಣ್ಣನ ಶ್ರಮವನ್ನು ಅರಿತುಕೊಂಡಿದ್ದಳು. ಅಣ್ಣ, ನೀನು ನನಗಾಗಿ ಹೀಗೆಲ್ಲ ಶ್ರಮಿಸಬೇಡ. ನಾನು ನನ್ನ ಕನಸನ್ನು ಬಿಟ್ಟು ಕೆಲಸಕ್ಕೆ ಸೇರುತ್ತೇನೆ ಎಂದು ತಂಗಿ ಹೇಳಿದಾಗ ರವಿಯ ಕಣ್ಗಳು ಆನಂದದಿಂದ ತೇವಗೊಂಡವು. ರವಿ ತಂಗಿಯನ್ನು ಪ್ರೋತ್ಸಾಹಿಸುತ್ತಾ, ನಿನ್ನ ಕನಸುಗಳನ್ನು ನನಸು ಮಾಡಲು ನಾನು ಏನು ಬೇಕಾದರೂ ಮಾಡುತ್ತೇನೆ. ಇನ್ನು ಮುಂದೆ ನನ್ನ ಜೀವನ ನಿನ್ನ ಕನಸುಗಳಿಗೆ ಸಮರ್ಪಿತ ಎಂದು ಹೇಳಿದ. ತಾಯಿಯ ಆರೋಗ್ಯ ಮಾತ್ರ ಕ್ಷೀಣಿಸುತ್ತಲೇ ಇತ್ತು. ವೈದ್ಯರು, ಅವರ ಶರೀರವು ತೀವ್ರ ಸಂಕಟ ಮತ್ತು ನೋವನ್ನು ಅನುಭವಿಸುತ್ತಿದೆ, ಅವರಿಗೆ ಮನೋಬಲ ಬೇಕು ಎಂದು ಹೇಳಿದರು. ಆದರೆ ಮಗನ ಶ್ರಮವನ್ನು ನೋಡುತ್ತಾ ತಾಯಿ ಇನ್ನಷ್ಟು ದುರ್ಬಲಗೊಳ್ಳುತ್ತಿದ್ದಳು. ದೀಪ ತನ್ನ ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸಿ ವೈದ್ಯಕೀಯ ಕೋರ್ಸ್ನಲ್ಲಿ ಪ್ರಥಮ ಸ್ಥಾನ ಪಡೆದು ತನ್ನ ಅಣ್ಣನ ತ್ಯಾಗಕ್ಕೆ ಪ್ರತಿಫಲವಾಗಿ ಅವನನ್ನು ಹೆಮ್ಮೆಪಡಿಸಿದಳು. ದೀಪ ವೈದ್ಯಳಾಗಿ ಕೆಲಸಕ್ಕೆ ಸೇರಿದ ದಿನ ರವಿ ತನ್ನ ತಂಗಿಯ ಸಾಧನೆಯಿಂದ ಸಂತೋಷಗೊಂಡು ತಾಯಿಯೊಂದಿಗೆ ಹೊಸ ಕನಸುಗಳನ್ನು ಕಟ್ಟುವ ಆಸೆಯಲ್ಲಿ ಮುಳುಗಿದ್ದ. ಆದರೆ ಅನಿರೀಕ್ಷಿತ ಘಟನೆಯೊಂದು ಅವನನ್ನು ಕಾಡಿತು. ಕೆಲಸದಿಂದ ಮನೆಗೆ ಹಿಂತಿರುಗುವಾಗ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ತಂಗಿಯಾದ ದೀಪ ತನ್ನ ವೈದ್ಯಕೀಯ ಜ್ಞಾನವನ್ನು ಬಳಸಿಕೊಂಡರೂ ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಕೊನೆಯ ಗಳಿಗೆಯಲ್ಲಿ ರವಿಯು ತಂಗಿಯನ್ನು ಕಣ್ಣು ತುಂಬ ನೋಡುತ್ತಾ, ನೀನು ನನ್ನ ಕನಸು, ನನ್ನ ತ್ಯಾಗದ ಫಲವನ್ನು ನಿನ್ನ ಬದುಕಿನಲ್ಲಿ ಅನುಭವಿಸು ಎಂದು ಹೇಳಿ ಕೊನೆಯುಸಿರೆಳೆದನು. ರವಿಯ ಮರಣದ ನಂತರ ದೀಪ ತೀವ್ರ ಆಘಾತಕ್ಕೆ ಒಳಗಾದಳು. ಅವಳು ತನ್ನ ಅಣ್ಣನನ್ನು ಬಹಳವಾಗಿ ಮಿಸ್ ಮಾಡಿಕೊಳ್ಳುತ್ತಿದ್ದಳು ಮತ್ತು ಒಂಟಿಯಾಗಿ ಭಾವಿಸುತ್ತಿದ್ದಳು. ದೀಪ ತನ್ನ ತಾಯಿಯ ಬಳಿ ಬಂದು ಅವರ ಕೈ ಹಿಡಿದುಕೊಂಡು, ಅಮ್ಮ, ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದಳು. ಮಗನ ಮರಣದ ಸುದ್ದಿ ಕೇಳಿ ಆಘಾತದಿಂದ ತಾಯಿಯ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತು. ಆದರೆ ದೀಪ ತನ್ನ ತಾಯಿಗೆ ಆಶಾಕಿರಣವಾಗಿ ತನ್ನ ವೈದ್ಯಕೀಯ ಜ್ಞಾನವನ್ನು ಬಳಸಿಕೊಂಡು ಅವರನ್ನು ಪ್ರೀತಿಯಿಂದ ನೋಡಿಕೊಂಡಳು. ರವಿಯ ಸ್ನೇಹಿತರು ಅವನ ಸಮಾಧಿಯ ಬಳಿ ಬಂದು, ರವಿ ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ, ನೀನು ನಮಗೆಲ್ಲರಿಗೂ ಪ್ರೇರಣೆಯಾಗಿದ್ದಿ ಎಂದು ಹೇಳಿದರು. ಅಣ್ಣನ ನೆನಪಿನಲ್ಲಿ ತನ್ನ ವೃತ್ತಿಜೀವನವನ್ನು ಸಮರ್ಪಿಸಿಕೊಂಡಳು. ತನ್ನ ಅಣ್ಣನ ತ್ಯಾಗವನ್ನು ಮುಂದುವರಿಸಲು ಗ್ರಾಮದ ಬಡ ಮಕ್ಕಳಿಗೆ ಉಚಿತ ವೈದ್ಯಕೀಯ ಸೇವೆ ನೀಡಲು ಪ್ರಾರಂಭಿಸಿದಳು. ಅಣ್ಣನ ಹೆಸರಿನಲ್ಲಿ ಶಾಲೆಯನ್ನು ಸ್ಥಾಪಿಸಿ ಅನೇಕ ಮಕ್ಕಳ ಜೀವನವನ್ನು ಬದಲಾಯಿಸಿದಳು. ಈ ಕಥೆಯಲ್ಲಿ ತ್ಯಾಗ, ಪ್ರೀತಿ ಮತ್ತು ಕುಟುಂಬದ ಬಾಂಧವ್ಯದ ಮಹತ್ವವನ್ನು ಹೃದಯಸ್ಪರ್ಶಿಯಾಗಿ ರಚಿಸಲಾಗಿದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ.